ಹಣದ ರುಚಿ ಹಿಡಿದಿರುವ ಅಧಿಕಾರಿಗಳು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಪಾರ್ಕಿಂಗ್ ಮಾಫಿಯಾವೇ ಸಾಕ್ಷಿ. ಈ ಮಾಫಿಯಾದ ಇನ್ನಷ್ಟು ವಿವರ ಕೊಡ್ತೀನಿ ಬನ್ನಿ. ಹುಟ್ಟು ಹಾಕಿದ್ರು ನಕಲಿ ಸಂಸ್ಥೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಕ್ಸಿ ಚಾಲಕರ ಕಲ್ಯಾಣದ ಹೆಸರಲ್ಲಿ ನಕಲಿ ಸಂಸ್ಥೆಯೊಂದನ್ನು ಹುಟ್ಟುಹಾಕಿದ್ರು. ಅದಕ್ಕೆ ಬೆಂಗಳೂರು ಕೆಎಸ್ಟಿಡಿಸಿ ವಾಹನ ಚಾಲಕರ ಕಲ್ಯಾಣ ಸಂಘ ಅಂತ ಹೆಸರಿಟ್ರು. ಈ ಸಂಘಕ್ಕೆ ವೆಂಕಟೇಶ್ ರೆಡ್ಡಿ ಅನ್ನುವರು ಅಧ್ಯಕ್ಷರು, ನೀಲಕಂಠಪ್ಪ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಿದ್ದಯ್ಯ ಅನ್ನುವರು ಖಜಾಂಜಿ. ಇವರ ಮೇಲುಸ್ತುವಾರಿಯಲ್ಲೇ ಚಾಲಕರ ಲೂಟಿ ಕಾರ್ಯ ಪ್ರಾರಂಭ ಆಯಿತು ಅಂತಾರೆ ಇವರು. ಇಲ್ಲಿ ನಾವು ಒಂದು ಸಂಘ ಅಂತ ಮಾಡಿದ್ದಾರೆ, ಕಳ್ಳರ ಸಂಘ ಇದು. ಇವರೇನು ಬರೀ ಲೂಟಿ ಮಾಡೋದಕ್ಕೆ, ಇವರು ದುಡ್ಡು ಮಾಡ್ಕೊಳ್ಳೋಕ್ಕೆ, ಐಫೈ ಜೀವನ ನೋಡೋದಕ್ಕೆ ಮಾತ್ರ ಆ ಜಾಗದಲ್ಲಿ ಕೂತ್ಕೊಂಡು ಓವರ್ಟೇಕ್ ಮಾಡಿಕೊಂಡು ಆರಾಮಾಗಿ ಮೀಸೆ ತಿರ್ಕೊಂಡು ಓಡಾಡ್ತಾವ್ರೆ ಹೊರತು ಇಲ್ಲಿ ಡ್ರೈವರ್ ಕಷ್ಟ ಏನೋ, ಅವನಿಗೆ ನೋವಿದೆಯಾ ನಲಿವಿದೆಯಾ ಅನ್ನೋ ಮಾತು ವ್ಯಕ್ತಿತ್ವದಲ್ಲಿ ಪ್ರೀತಿ ವಿಶ್ವಾಸದಿಂದ ಬಂದು ಕೇಳಿಲ್ಲ. ಸದಸ್ಯತ್ವಕ್ಕೆ 16,500 ರೂಪಾಯಿ. ಕೆಎಸ್ಟಿಡಿಸಿಗೆ ವಾಹನ ಅಟ್ಯಾಚ್ ಮಾಡಬೇಕಾದ್ರೆ ಈ ಸಂಘದ ಸದಸ್ಯ ಆಗಲೇಬೇಕು. ಅಷ್ಟೇ ಅಲ್ಲ, ಸಂಘಕ್ಕೆ 16,500 ರೂಪಾಯಿ ಕೊಟ್ಟು ಸದಸ್ಯತ್ವ ಪಡೆಯಲೇಬೇಕು ಅನ್ನೋ ಕಂಡೀಷನ್ ಹಾಕಿದ್ರು ಅನ್ನೋದು ಇವರ ದೂರು. 16,500 ರೂಪಾಯಿ ನಾವು ಏನು ಕಟ್ಟಬೇಕು, ಯಾವುದಕ್ಕೋಸ್ಕರ ಕಟ್ಟಬೇಕು? ಒಂದು ಸಂಘ ಅನ್ನೋದನ್ನು ಒಂದು 500ರಿಂದ 1,000 ರೂಪಾಯಿ ಕಟ್ಟಿದ್ರೆ ಅಂದ್ರೆ ಇದು ಓಕೆ. 16,500 ರೂಪಾಯಿ ಹೆಂಗೆ ಕಟ್ಟಬೇಕಂತ ನೀವು ಹಂಗೆಲ್ಲ ಮಾತಾಡಂಗಿದ್ರೆ ನೀವು ಗಾಡಿ ಹಾಕ್ಲೇಬೇಡ್ರಿ, ಹೊರಟೋಗಿ ನೀವು ಅಂತ ಹೇಳ್ಬಿಟ್ಟು ಇವ್ರ ಸಂಘದವ್ರನ್ನು ನಾವು ಕೆಎಸ್ಟಿಡಿಸಿ MD ಹೋಗಿ ಕೇಳೋಕೆ ಹೋದ್ರೆ ನಮ್ಮ ಹತ್ರ ಏನು ಮಾತಾಡಬೇಡಿ. ಈ ಸಂಘದ ಸದಸ್ಯತ್ವ ಪಡೆದ ನಂತರ ನೀಲಕಂಠಪ್ಪ ಆ್ಯಂಡ್ ಕಂಪನಿ ಬಡಪಾಯಿ ಚಾಲಕರ ಮೇಲೆ ಕಂಡೀಷನ್ ಹಾಕಲಾರಂಭಿಸಿದ್ರಂತೆ. ಅದೇನ್ ಗೊತ್ತಾ? ಪರ್ಚೇಸ್ ಮಾಡಂಗಿಲ್ಲ, ಸಿರೀಸಲ್ಲೇ ಹೋಗಿ ತಗೋಬೇಕು. ಅಂದರೆ ಅಲ್ಲಿ ಕಮಿಷನ್. ಅವರು ಒಂದು ಗಾಡಿ ತೊಗೊಂಡ್ರೆ ಇವಾಗ 5,30,000 ಸಿರೀಸಲ್ಲಿ ಇದ್ದಿದ್ದು. ಅವಾಗ ನಾವು ಇಂಡಿಯಾ ಗ್ಯಾರೇಜ್ಗೆ ಬಂದರೆ 5,10,000 ವಿತ್ ಸೆಂಟ್ರಲ್ ಲಾಕಿಂಗ್ ಅದು ಇದು ಫೆಸಿಲಿಟಿ ಕೊಡ್ತಾಯಿದ್ರು. ಇಲ್ಲಿ 20,000 ರೂಪಾಯಿ ಗಾಡಿಗೆ ಕಮಿಷನ್ ಇವ್ರಿಗೆ. ಅಲ್ಲಿ ದುಡ್ಡು DG ಅನ್ನೋದು ಬರೀ 22,500 ರೂಪಾಯಿ ಹಾಕಿದ್ದಾರೆ. ಅದರ ರೇಟ್ DG ಅನ್ನೋದು ಅದು ಬಂದ್ಬಿಟ್ಟು ಬರೀ 5,000 ರೂಪಾಯಿ, 5,000ದಿಂದ 10,000 ರೂಪಾಯಿ ಕಾಸ್ಟು. ಒಂದು DG ಸ್ಮಾಲ್ ಇದು ಬಂದ್ಬಿಟ್ಟು 22,500 ಇಲ್ಲ, ಬರೀ 3 ವರ್ಷದಿಂದ 10-15,000 ರೂಪಾಯಿ ಡಿಫ್ರೆನ್ಸ್ ಬರ್ತದೆ ರೇಟ್. ಬಿಲ್ ಕೊಟ್ಟಿದ್ದಾರೆ, ಅದೆಲ್ಲ 40 ಬಿಲ್, ಅದಂತೂ ಫ್ರಾಂಟ್ ಆಗಿರೋದಲ್ಲ. ಮತ್ತು ಪಲ್ಸರ್ ಮೀಟ್ರಲ್ಲಿ ಹೋಗಿ ಕೇಳಿದ್ರೆ ಪಲ್ಸರ್ ಮೀಟ್ರಲ್ಲಿ ಅವತ್ತು ನಮಗೆ ಅರ್ಜೆಂಟಾಗಿ 10,000 ರೂಪಾಯಿ ಹಾಕ್ಕೊಟ್ಟಿದ್ದಾರೆ, 10,000 ರೂಪಾಯಿ. ಆ ಪಲ್ಸರ್ ಮೀಟರ್ ಬಂದ್ಬಿಟ್ಟು ಬರೀ 5,000 ರೂಪಾಯಿ ಕಾಸ್ಟ್. ಅಲ್ಲಿ ಅವ್ರನ್ನ ಕೇಳಿದ್ದಕ್ಕೆ ನಮಗೆ ಇದ್ರಲ್ಲಿ ಪಲ್ಸರ್ ಮೀಟ್ರಲ್ಲಿ ಬಿಲ್ ಕೊಟ್ಟಿಲ್ಲ, ನಿಮ್ಮ ಸಂಘದವರೇ ನಮ್ಗೆ ಹೇಳಿ ಕಳ್ತಿರೋದು, ಅದು ಕಡಿಮೆನೇ ಇತ್ತು ಅವಾಗೂ, ಇವರು ದುಡ್ಡು ತಿಂದಿರೋದು, ಅದು ನಮಗೂ ಸಂಬಂಧ ಇಲ್ಲ ಅಂತ ಅವರು ಇದು ಮಾಡ್ತಾರೆ. ಕಾರ್ ಶೋರೂಮ್ನಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡ್ರು. ನಕಲಿ ಬಿಲ್ ಸೃಷ್ಟಿಸಿ ಸಂಘದ ಪದಾಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಕಮಿಷನ್ ಹೊಡೆದ್ರು ಅನ್ನೋದು ಚಾಲಕರ ದೂರು. ಪ್ರಮುಖ ವಿಚಾರ ಅಂದ್ರೆ ಇದರಲ್ಲಿ ಕೆಎಸ್ಟಿಡಿಸಿ ಅಧಿಕಾರಿಗಳಿಗೂ ಪಾಲು ಹೋಗ್ತಿತ್ತು ಅಂತ ನೀಲಕಂಠಪ್ಪ ಅವರೇ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಒಪ್ಪಿಕೊಂಡ್ರು. 24 ಗಾಡಿ ಜನ ಆಯ್ತು ಅಂದ್ರೆ ಅಲ್ಲಿ ಡಿಸ್ಕೌಂಟ್ ಮಾಡ್ಬಿಟ್ಟು ಆ ದುಡ್ಡನ್ನ ನಮ್ಗೆ ಓನರ್ ಕೈಲಿ ಕೊಡಬೇಡಿ, ಸೀದಾ 30,000 ರೂಪಾಯಿ ಕೆಎಸ್ಟಿಡಿಸಿ ಡಿಪಾಸಿಟ್ ಕಟ್ಬಿಡಿ. ಯಾಕಂದ್ರೆ ನಾವು 30,000 ಇವ್ರ ಕೈಲಿ ಕೊಟ್ಟರೆ ಇವ್ರು ಖರ್ಚು ಮಾಡ್ಕೊಂಡ್ರೆ ನಾಳೆ ಡಿಪಾಸಿಟ್ ಕಟ್ಟಲ್ಲ ಅಂದ್ರೆ ಕಂಪ್ಲೀಟ್ ದುಡ್ಡು ಇಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅದು ಚೆಕ್ಕು ಇದೆ, ದಾಖಲಾತಿ ಇದೆ. 64 ಗಾಡಿದ್ ಮಾತ್ರ ಅದ್ರ ಒಂದೇ ಚೆಕ್ ಕೊಟ್ಟಿದ್ದಾರೆ. ಯಾರು ಆಗದೆ ಹೋದವ್ರಿಗೆ ಇದು ಯಾರು ಕೊಟ್ಟಿರೋದಂದ್ರೆ 30,000 ಮಹೇಂದ್ರ ಫೈನಾನ್ಸ್ ಇಂದ ಬಂದಿದೆ. ಮಹೇಂದ್ರ ಫೈನಾನ್ಸ್ ಇವರು ಶಿರೀಶ್ ಇಂದ ಇರ್ಬೇಕು. ಮಹೇಂದ್ರ ಫೈನಾನ್ಸ್ ಫೈನ್ ಹಾಕಿ ಹಿಂಸೆ ಕೊಡ್ತಾರೆ. ಒಮ್ಮೆ ಚಾಲಕ ಈ ಸಂಘದ ತೆಕ್ಕಿಗೆ ಸೇರಿದ್ರೆ ಮುಗಿದೇ ಹೋಯ್ತು. ಅಲ್ಲಿ ಜೀತಕ್ಕಿರುವಂತೆ ದುಡಿಯಬೇಕು, ಹೆಜ್ಜೆ ಹೆಜ್ಜೆಗೂ ಫೈನ್ ಕಟ್ಟಬೇಕು. ಸಂಜಯ್ ಅನ್ನೋ ವಿಮಾನ ನಿಲ್ದಾಣದಲ್ಲಿರೋ ಅಧಿಕಾರಿ ಕೊಡೋ ಕಿರುಕುಳವನ್ನು ಸಹಿಸಿಕೊಂಡು ದುಡಿಯಬೇಕು ಅನ್ನೋದು ಇವರ ಅಳಲು. ಗಾಡಿ ಒಳಗೆ ಮಲಗಂಗಿಲ್ಲ ಡ್ರೈವರು. 3 ಜನ ಡ್ರೈವರ್ ನಿಂತ್ಕೊಂಡು ಮಾತಾಡೋಂಗಿಲ್ಲ. ಆ ಥರ 3 ಜನ ನಿಂತ್ಕೋತು ಅಂದರೆ ಅಲ್ಲಿರೋ CSF BSF ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕಳಿಸಿ ಡಿಸ್ಪ್ಯಾಚ್ ಮಾಡಿಸೋದು. ತುಂಬ ದೌರ್ಜನ್ಯ ಮಾಡ್ತಾರೆ. ಸಂಜಯ್ ಅನ್ನೋರು ಮಾತ್ರ ಡ್ರೈವರ್ಗಳಿಗಂತೂ ಕಿರುಕುಳ ಅಂತೂ ತುಂಬ ಕೊಡ್ತಾಯಿದ್ದಾರೆ. ಅವ್ರನ್ನ ಹೇಳ್ಕೊಳಕ್ಕಾಗ್ತಾರೆ. ನಮಗೆ ತುಂಬ ಮನಸ್ಸಿಗೆ ತುಂಬ ನೋವಾಗಿದೆ ಅವ್ರಿಗೆ ಮಾಡ್ತಾ ಇರೋದು ದೌರ್ಜನ್ಯ. ಈಗಲೂ ಮೊನ್ನೆ 500 ರೂಪಾಯಿ ಫೈನ್ ಕಟ್ಟಿದ್ದು ಡ್ರೈವರ್ ಅಳ್ತಾ ಹೇಳ್ತಾರೆ, ಅಷ್ಟು ಬೇಸತ್ತೋಗಿದೆ. ಸಂಘವೇ ನಕಲಿ. ನಾವು ನೊಂದ ಚಾಲಕರು ತಂದ ದಾಖಲೆಗಳನ್ನ ಅಧ್ಯಯನ ಮಾಡುತ್ತಾ ಹೋದಾಗ ಗೊತ್ತಾಯ್ತು, ಬೆಂಗಳೂರು ಕೆಎಸ್ಟಿಡಿಸಿ ವಾಹನ ಚಾಲಕರ ಕಲ್ಯಾಣ ಸಂಘ ಅನ್ನೋದು ಒಂದು ನಕಲಿ ಸಂಸ್ಥೆ. ಅದು ರಿಜಿಸ್ಟ್ರೇ ಆಗಿಲ್ಲ. ಇಂಥ 420 ಸಂಘಕ್ಕೆ ಕುಮ್ಮಕ್ಕು ಕೊಟ್ಟು ಅಧಿಕಾರಿಗಳು ಪಾರ್ಕಿಂಗ್ ಫೈನ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದ್ರು.
ನಕಲಿ ಬಿಲ್ ಸೃಷ್ಟಿಸಿ ಸರ್ಕಾರಕ್ಕೆ 20 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾರೆ ಅನ್ನೋದು ಇವರ ಆರೋಪ. ಸಂಘ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು 2012ವರೆಗೂ ನಮ್ಗೆ ಗೊತ್ತಿರಲಿಲ್ಲ. 2012 ಎಲ್ಲ ಚೆಕ್ ಮಾಡಿದಾಗ ಮಾಹಿತಿ ಹಾಕೆಲ್ಲ ಚೆಕ್ ಮಾಡಿದಾಗ ಸಂಘ ಇದು ಎಲ್ಲೂ ರಿಜಿಸ್ಟರ್ ಆಗಿಲ್ಲ ಅಂತ ನಮ್ಗೆ ಗೊತ್ತಾಯಿತು. ಒಬ್ಬ ಡ್ರೈವರ್ ಹತ್ರ ಒಬ್ಬ ವೆಹಿಕಲ್ ಹತ್ರ 16,000 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಟೋಟಲ್ 1.5 ಕೋಟಿ ಸಂಘ ದುಡ್ಡು ಕಲೆಕ್ಟ್ ಮಾಡಿದೆ. ಅವ್ರೇನು ಹೇಳ್ತಾ ಇದ್ದಾರೆ, ಇವಾಗ ಕೇಳಿದಕ್ಕೆ ಸಂಘ ರಿಜಿಸ್ಟರ್ ಆಗಿಲ್ಲ, ಏನು ಪ್ರಾಬ್ಲಮ್ ಆಗಿರೋದು, ಇದು ಸಂಘ ರಿಜಿಸ್ಟರ್ ಆಗಿಲ್ಲ, ದುಡ್ಡು ಹೆಂಗೆ ಕಲೆಕ್ಟ್ ಮಾಡಿದ್ರಿ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಆ ಸಂಘ ಬೇಡ ಬಿಡಿ, ಈ ಸಂಘನ ತಗೊಳ್ಳಿ ಅಂತ ಹೇಳ್ತಾರೆ. ಯಾವುದು ಪ್ರೀಪೇಯ್ಡ್ ಸಂಘ. ಈ ಸಂಘ ರಿಜಿಸ್ಟರ್ ಇಲ್ಲದೆ ಇವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು KSTDC MD ಅವರು. ಇವರೇ ದೊಡ್ಡ ಭ್ರಷ್ಟಾಚಾರ ಅಧಿಕಾರಿಗಳು. ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ ನಕಲಿ ಸಂಸ್ಥೆಯ ಪದಾಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿದ್ರೂ ಪೊಲೀಸರು ಯಾವ ಕ್ರಮವನ್ನೂ ಕೈಗೊಳ್ಳುತ್ತಿಲ್ಲ ಅನ್ನೋದು ಚಾಲಕರ ನೋವು. ಹೀಗೆ ಬಡವರ ಹೊಟ್ಟೆಗೆ ಹೊಡೆದವರು ಈಗ ದೊಡ್ಡ ಜನ ಆಗಿದ್ದಾರೆ. ಬಡ ಚಾಲಕ ಮಾತ್ರ ಸಾಲದ ಶೂಲದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾನೆ. ಹಣದ ರುಚಿ ಹಿಡಿದಿರುವ ಈ ಅಧಿಕಾರಿಗಳು ತಮ್ಮ ಹಸಿವು ನೀಗಿಸಲು ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಪಾರ್ಕಿಂಗ್ ಮಾಫಿಯಾವೇ ಸಾಕ್ಷಿ. ಬನ್ನಿ, ಈ ಅಧಿಕಾರಿಗಳ ಲಂಚ ಅವತಾರದ ಇನ್ನಷ್ಟು ಅವತಾರಗಳನ್ನು ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.